ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ಆ್ಯಂಡ್ ಇವತ್ತು ನಾನು ಈವ್ನಿಂಗ್ ವ್ಲಾಗ್ ಮಾಡೋಣ ಅಂತ ಇಲ್ಲಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ನಾವಿವತ್ತು ಉತ್ತರ ಕರ್ನಾಟಕ ಶೈಲಿಯ ಅಡುಗೆನ ಮಾಡ್ತಾಯಿದ್ದೀವಿ. ಸೊ ನಾವು ಯಾವ ಥರ ಮಾಡ್ತೀವಿ ಅಂತ ನಿಮಗೂ ತೋರಿಸ್ಕೊಡ್ತೀನಿ. ನಮ್ಮಮ್ಮ ಆಲ್ರೆಡಿ ಜೋಳದ ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೆ ಜೋಳದ ರೊಟ್ಟಿಗೆ ಏನಪ್ಪ ಕಾಂಬಿನೇಷನ್ ಅಂದರೆ ಚೌಳಿಕಾಯಿ ಪಲ್ಯ ಮಾಡ್ತಾಯಿದ್ದೀವಿ. ಚೌಳಿಕಾಯಿ ಪಲ್ಯ ಅಂದರೆ ಏನಂತ ಯೋಚನೆ ಮಾಡ್ತಾ ಇರ್ತೀರ ಅಲ್ವಾ? ಚೌಳಿಕಾಯಿ ಪಲ್ಯ ಅಂದರೆ ಗೋರಿಕಾಯಿ ಪಲ್ಯ. ಬ್ಯಾಂಗ್ಳೂರು ಕಡೆ ಚೌಳಿಕಾಯಿಗೆ ಗೋರಿಕಾಯಿ ಅಂತಾರೆ, ಉತ್ತರ ಕರ್ನಾಟಕದ ಕಡೆ ಗೋರಿಕಾಯಿಗೆ ಚೌಳಿಕಾಯಿ ಅಂತಾರೆ. ಇದಂತೂ ಸಖತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಜೋಳದ ರೊಟ್ಟಿಗೆ ಚೌಳಿಕಾಯಿ ಪಲ್ಯ ಮತ್ತು ಮೊಸರು, ಸ್ವಲ್ಪ ಶೇಂಗಾ ಚಟ್ನಿ ಹಾಕ್ಕೊಂಡು ತಿಂತಾ ಇದ್ದರೆ ಮಾತ್ರ ಇನ್ನೊಂದಂತ ಕೇಳಿ ತಿಂತೀರಾ, ಅಷ್ಟು ರುಚಿಯಾಗಿರುತ್ತೆ. ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟ್ ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಚೌಳಿಕಾಯಿನ. ಆ್ಯಂಡ್ ನಾನಿವಾಗ ಇದನ್ನು ಏನು ಮಾಡ್ತೀನಿ ಅಂದರೆ ಒಂದು ಪ್ಯಾನ್ ತಗೊಳ್ತೀನಿ. ಪ್ಯಾನ್ಗೆ ಫಸ್ಟು ಚೌಳಿಕಾಯಿನ ಎಲ್ಲ ಹಾಕ್ಕೊಳ್ತೀನಿ. ಯಾಕಂದರೆ ವಾಶ್ ಮಾಡಿರ್ತೀವಲ್ಲ, ಅದರಲ್ಲಿ ಸ್ವಲ್ಪ ನೀರಿರುತ್ತೆ, ಆ ನೀರೆಲ್ಲ ಹೋಗಬೇಕಲ್ವ. ಹಾಗಾಗ್ಬಿಟ್ಟು ಒಂದು 2 ನಿಮಿಷ ಫ್ಲೇಮಲ್ಲಿ ಇಟ್ಕೊಂಡು ಹಾಗೆ ಬಿಟ್ಬಿಡ್ತೀನಿ. ಅದಾಗಿದ ತಕ್ಷಣ ಒಂದು 2 ಇಲ್ಲ 3 ಸ್ಪೂನ್ಸ್ ಆಫ್ ಆಯಿಲ್ ಹಾಕ್ತೀನಿ. ಅದಕ್ಕೆ ಕನ್ಸಿಸ್ಟೆನ್ಸಿಗೆ ಬೇಕಾಗೋ ಅಷ್ಟು ಆಯಿಲ್ ಹಾಕಿಬಿಟ್ಟು ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅದು ಯಾವ ಥರ ಫ್ರೈ ಆಗಬೇಕಂದ್ರೆ ತುಂಬ ಸಾಫ್ಟಾಗಿ ಬರಬೇಕು ಮತ್ತು ಅದು ತುಂಬ ರಫಾಗಿರುತ್ತಲ್ವ. ಸೊ ಆಯಿಲ್ ಹಾಕಿಬಿಟ್ಟು ಆ ಥರ ಫ್ರೈ ಮಾಡ್ತಾನೇ ಇರಬೇಕು. ತಳ ಹಿಡಿಯೋಕ್ಕೆ ಅದಕ್ಕೆ ಚಾನ್ಸ್ ಕೊಡೋಕ್ಕೆ ಹೋಗಬಾರ್ದು. ಈ ಪಲ್ಯನ ನಾವು ಎಷ್ಟು ನೀಟಾಗಿ ಫ್ರೈ ಮಾಡ್ತೀವೋ ಅಷ್ಟು ರುಚಿಯಾಗಿ ಬರುತ್ತೆ. ಆ್ಯಂಡ್ ಒಬ್ಬೊಬ್ಬರು ಇದಕ್ಕೆ ಮಸಾಲೆ ಹಾಕಿಬಿಟ್ಟು ಮಾಡ್ತಾರೆ ಪಲ್ಯನ. ಬಟ್ ನಾನು ಎಷ್ಟು ಸಿಂಪಲ್ಲಾಗಿ ಮಾಡಿದ್ದೀನಿ ಅಂದರೆ ಯಾವುದೇ ಮಸಾಲೆ ಹಾಕಿಲ್ಲ, ಜಸ್ಟ್ ಒಗ್ಗರಣೆ ಕೊಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟೆ. ರುಚಿ ಅಂದರೆ ರುಚಿಯಾಗಿ ಬಂದಿತ್ತು ಪಲ್ಯ. ನಮ್ಮ ಅಪ್ಪ ಅಮ್ಮ ಅಂತೂ ಸಖತ್ ಇಷ್ಟಪಟ್ಟರು. ಒಂದೊಂದೇ ಹೇಳ್ಕೊಂಡು ಹೋಗ್ತೀನಿ ನಾನು ಯಾವ ಥರ ಮಾಡಿದೆ ಅಂತ. ಇವಾಗ ಫಸ್ಟ್ ಇದು ಹಾಗೆ ಫ್ರೈ ಆಗ್ತಾನೇ ಇರುತ್ತೆ. ಫ್ರೈ ಆಗಲಿ, ಆಮೇಲೆ ನೆಕ್ಸ್ಟ್ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಚೌಳಿಕಾಯಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದಾಯಿತು. ಅದಕ್ಕೆ ಒಂದು ಬೌಲಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡಿ, ಗೊತ್ತಾಗ್ತಾ ಇದೆ ಎಷ್ಟು ನೀಟಾಗಿ ಫ್ರೈ ಆಗಿದೆ. ಅದೇ ಪ್ಯಾನ್ಗೆ ಇವಾಗ 2 to 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಸ್ವಲ್ಪ ಬಿಸಿ ಆಗಿದ ತಕ್ಷಣ ನಮಗೆ ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿಗೆ ತಕ್ಕ ಹಾಗೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಇವಾಗ ನೆಕ್ಸ್ಟ್ ನಾನು ಜೀರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ತಾ ಇದ್ದೀನಿ. ಯಾಕಂದರೆ ಇದು ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ. ಸಾಸಿವೆ ಜೀರಿಗೆ ಎಲ್ಲ ಹಾಕಿದ್ದಾಯಿತು. ಅದು ಒಗ್ಗರಣೆ ಸಿಡಿಯುತ್ತಲ್ಲ, ಆವಾಗ ನಾನು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಪ್ಯಾನ್ಗೆ. ಇವಾಗ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಬೇಕು. ಆ್ಯಂಡ್ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಮತ್ತು ತುಂಬ ಸಾಫ್ಟ್ ಆಗಬೇಕು ಈರುಳ್ಳಿ. ಅಲ್ಲಿವರೆಗೂ ನಾವು ಫ್ರೈ ಮಾಡ್ತಾನೆ ಇರಬೇಕು. ಆವಾಗಲೇ ಚೌಳಿಕಾಯಿ ಜೊತೆ ಅದು ಬ್ಲೆಂಡ್ ಆಗೋದು ಆ್ಯಂಡ್ ತುಂಬ ರುಚಿಯಾಗಿ ಬರುತ್ತೆ. ನಾನು ಹೇಳಿದ್ನಲ್ಲ, ತುಂಬ ಸಿಂಪಲ್ ಆಗಿದ್ರು ಸಖತ್ ರುಚಿಯಾಗಿ ಬರುತ್ತೆ ಅಂತ. ಸೊ ಇವಾಗ ನಾವು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಮತ್ತು ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ಫ್ರೈ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಆ್ಯಂಡ್ ಇವಾಗ ನಾನು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ತಾ ಇದ್ದೀನಿ. ಅರಿಶಿನದಿಂದ ಫ್ಲೇವರ್ ಅಂತೂ ಸಖತ್ತಾಗಿ ಬರುತ್ತೆ. ಆ್ಯಂಡ್ ನಾವು ಯಾವುದೇ ಮಸಾಲೆ ಐಟಮ್ಸ್ ಹಾಕದೇ ಇರೋದ್ರಿಂದ ಒಗ್ಗರಣೆಗೆ ಅರಿಶಿನನೇ ಮೇನ್ ಅಂತ ಹೇಳ್ತಾರಲ್ಲ, ಹಾಗಾಗ್ಬಿಟ್ಟು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಆ್ಯಂಡ್ ನಿಮಗೆ ಗೊತ್ತಾಗ್ತಾ ಇರುತ್ತೆ ನೋಡಿ, ಈರುಳ್ಳಿ ಎಲ್ಲ ಎಷ್ಟು ಸಾಫ್ಟಾಗಿ ಬಾಯ್ಲ್ ಆಗಿದೆ ಎಣ್ಣೆಯಲ್ಲಿ ಅಂತ ಗೊತ್ತಾಗ್ತಿರ್ಬೋದು ನಿಮಗೇನೆ. ಆವಾಗಲೇ ನಾನು ಚೌಳಿಕಾಯಿನ ಫ್ರೈ ಮಾಡಿಟ್ಕೊಂಡಿದ್ನಲ್ಲ, ಅದನ್ನ ಇವಾಗ ಈ ಒಗ್ಗರಣೆಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿದ ತಕ್ಷಣ ಚೆನ್ನಾಗಿ ಎಲ್ಲನೂ ಸೇರಿಸ್ಬಿಟ್ಟು ಬ್ಲೆಂಡ್ ಆಗೋವರೆಗೂ ನಾವು ಫ್ರೈ ಮಾಡ್ತಾನೇ ಇರಬೇಕು. ಆ್ಯಂಡ್ ಇವಾಗಲೇ ಗೊತ್ತಾಗೋದಿಲ್ಲ, ಅಟ್ಲೀಸ್ಟ್ ಒಂದು 5 to 6 ಮಿನಿಟ್ಸ್ ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾನೇ ಇರಬೇಕು. ಇವಾಗ ಇದನ್ನು ನಾವು ಸ್ಲೋ ಫ್ಲೇಮಲ್ಲಿಡೋಣ. ಅದಾಗಿದ ತಕ್ಷಣ ಲಿಡ್ ಕ್ಲೋಸ್ ಮಾಡೋಣ ಒಂದು 3 ನಿಮಿಷ. 3 ನಿಮಿಷ ಆಗಿದ ತಕ್ಷಣ ಮತ್ತೆ ಲಿಡ್ ಓಪನ್ ಮಾಡಿಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ಚೆನ್ನಾಗಿ ಫ್ರೈ ಆಗಿರುತ್ತೆ, ಇನ್ನೂ ರುಚಿ ಕೊಡುತ್ತೆ. ಇದು ಎಷ್ಟು ಮೆತ್ತಗಾಗುತ್ತೋ ಅಷ್ಟು ರುಚಿಯಾಗಿರುತ್ತೆ. ರೊಟ್ಟಿ ಜೊತೆ ಆಗಲಿ, ಚಪಾತಿ ಜೊತೆ ಆಗಲಿ. ಮತ್ತು ಜೋಳದ ರೊಟ್ಟಿ ಅಂತೂ ರೆಡಿ ಆಗಿಬಿಟ್ಟಿದೆ. ಆ್ಯಂಡ್ ಪಲ್ಯನೂ ಇವಾಗ ರೆಡಿ ಆಯಿತು. ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದು ಆಯಿತು. ಇನ್ನೇನಿದ್ರು ಕೂತ್ಕೊಂಡು ಊಟ ಮಾಡಬೇಕಷ್ಟೇ. ಎಷ್ಟು ರುಚಿಯಾಗಿ ಬಂದಿತ್ತು ಅಂದರೆ ಸೀರಿಯಸ್ಲಿ ತುಂಬ ಸಿಂಪಲ್ ಅಂದರೆ ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು. ಇವನ್ ನೀವು ಯಾವುದಾದ್ರೂ ಅನ್ನ ಸಾರು ಮಾಡಿದ್ರೂ ಕೂಡ ಅದ್ರ ಜೊತೆ ಸೈಡ್ಗೆ ಅಂತ ಈ ಪಲ್ಯನ ಮಾಡ್ಕೊಂಡು ತಿನ್ಬೋದು. ಒಂದು ಫ್ರೈ ಥರ ಅಂತಲೇ ಹೇಳ್ಬೋದು. ನಮ್ಮಪ್ಪ ಅಂತೂ ಏನಮ್ಮ ಇಷ್ಟು ಸಖತ್ತಾಗಿ ಒಗ್ಗರಣೆ ಸ್ಮೆಲ್ ಬರ್ತಾ ಇದೆ, ನಾನು ಬಂದೇ ಬಿಡ್ತೀನಿ ಊಟಕ್ಕೆ ಅಂತ ಬಂದು ಕೂತ್ಕೊಂಡ್ರು. ಅವರು ರೊಟ್ಟಿ ಪಲ್ಯ ಮತ್ತು ಮೊಸರು ಶೇಂಗಾ ಚಟ್ನಿ ಜೊತೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗೆ ಮಧ್ಯಾಹ್ನ ಮಾಡಿದ ಸೊಪ್ಪು ಸಾರು ಕೂಡ ಇತ್ತು, ಅದನ್ನೇ ಸ್ವಲ್ಪ ಬಿಸಿ ಮಾಡಿಕೊಟ್ಟಿದ್ರು ನಮ್ಮಮ್ಮ. ಮತ್ತು ನಾವು ತಿನ್ನೋದು ರೆಡ್ ರೈಸು, ಯಾಕಂದರೆ ಅದು ತುಂಬ ಹೆಲ್ತಿಗೆ ಒಳ್ಳೇದಲ್ವ. ಸೊ ನಮ್ಮಮ್ಮನೂ ಅಷ್ಟೇ ಊಟ ಮಾಡೋಕ್ಕೆ ಕೂತ್ಕೊಂಡ್ರು. ನಾನು ಅಷ್ಟೇ ಟೇಸ್ಟ್ ಮಾಡಿದೆ. ತುಂಬ ರುಚಿಯಾಗಿ ಅಂದರೆ ರುಚಿಯಾಗಿ ಬಂದಿತ್ತು. ಆಗಿತ್ತು ನನ್ನ ಈವ್ನಿಂಗ್ ವ್ಲಾಗ್. ಥ್ಯಾಂಕ್ ಯು.